ಹಾಯ್ ಎಲ್ರಿಗೂ ನಮಸ್ಕಾರ. ಇವತ್ತು ಆಲೂ ಆಮ್ಲೆಟ್ ಹೇಗೆ ಮಾಡೋದು ಅಂತ ಹೇಳ್ತೀನಿ. ಒಂದು ಬೌಲ್ಗೆ ಈರುಳ್ಳಿ, ಬೆಳ್ಳುಳ್ಳಿ, ಮೆಣಸಿನ್ಕಾಯಿ, ಟೊಮೆಟೊ ಹಣ್ಣು, ಹಾಗೆ ಕಟ್ ಮಾಡಿರೋಂಥ ಆಲೂಗಡ್ಡೆ, ಒಂದೆರಡು ಮೊಟ್ಟೆ ಇದನ್ನೆಲ್ಲ ಸೇರಿಸಿ ಅದಕ್ಕೆ ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕಿ ನೀಟಾಗಿ ಸ್ಮ್ಯಾಶ್ ಮಾಡ್ಕೋಬೇಕು. ಓಕೆನಾ? ನೀಟಾಗಿ ಸ್ಮ್ಯಾಶ್ ಆಗಬೇಕು, ಉಪ್ಪು ಎಲ್ಲ ಕಡೆ ಹಿಡಿಬೇಕು. ಅದು ಸ್ವಲ್ಪ ಗರಂ ಮಸಾಲ ಹಾಕಬೇಕು. ಸ್ವಲ್ಪ ಗರಂ ಮಸಾಲ ಹಾಕಿ ಅದನ್ನು ನೀಟಾಗಿ ಇದು ಮಾಡಿ ಇವಾಗಕ್ಕೆ ಪ್ಯಾನ್ಗೆ ಎಣ್ಣೆ ಹಾಕಿದ್ದೀನಿ. ಅದು ನೀಟಾಗಿ ಕಾಯ್ತಾ ಇದೆ. ಕಾದಂಥ ಪ್ಯಾನ್ ಮೇಲೆ ಈಗ ಓವರಾಲ್ ಎಲ್ಲ ಕಡೆ ತಿರುಗಿಸಿ ಈಗ ನಾನು ಮಿಕ್ಸ್ ಮಾಡ್ಕೊಂಡಿರೋವಂಥ ಈ ಮಿಕ್ಸ್ಚರ್ನ ಅದಕ್ಕೆ ಹಾಕ್ತಾಯಿದ್ದೀನಿ ಇವಾಗ. ಸೊ ನೀಟಾಗಿ ಅದನ್ನು ಪ್ಲೇಟ್ ಮುಚ್ಚಿ ಒಂದು 2 ನಿಮಿಷ ಬೇಯಿಸ್ತೀನಿ. ಮತ್ತು ಅದನ್ನು ನೀಟಾಗಿ ತಿರುಗಿಸ್ಕೋಬೇಕು. ತಿರುಗಿಸ್ಕೊಂಡ್ಮೇಲೆ ಅದು ನೀಟಾಗಿ ಈಗ ತಳ ಹಿಡಿತಾರ ನೋಡಿಕೊಂಡು ಹಾಗೆ ಇದು ಮಾಡಬೇಕು. ಸ್ವಲ್ಪ ತಳ ಹಿಡಿದಿದೆ, ಆದರೂ ಏನು ಮಾಡೋದು, ಕಂಟಿನ್ಯೂ ಮಾಡಬೇಕು. ಸೊ ಹಾಗಾಗಿ ಅದನ್ನು ಹಾಗೆ ಕಂಟಿನ್ಯೂ ಮಾಡ್ತಾ ಹೋದೆ. ಏನಾಯಿತು ಅಂತ ಅಂದರೆ ಶೇಪ್ ಅಂತೂ ನೀಟಾಗಿ ಬರಲಿಲ್ಲ. ಇವಾಗ ಏನು ಮಾಡೋಕ್ಕಾಗಲ್ಲ. ಅದಕ್ಕೆ ಏನು ಮಾಡಿದೆ, ನಾನೇ ಮತ್ತೆ ಎಲ್ಲನೂ ನೀಟಾಗಿ ಕಲಸಿ ಅದನ್ನು ಬುರ್ಜಿ ಟೈಪ್ ಮಾಡಿದೆ. ಓಕೆನಾ? ಆಮ್ಲೆಟ್ ಹೋಗಿ ಬುರ್ಜಿ ಆಗೋಯ್ತು. ಅದನ್ನು ಪ್ಲೇಟಿಗೆ ಸರ್ವ್ ಮಾಡಿಕೊಂಡೆ. ತಿನ್ನೋಕ್ಕೆ ನಿಜವಾಗ್ಲೂ ತುಂಬ ಚೆನ್ನಾಗಿತ್ತು. ಆದರೆ